ಇವಾಗ ಏನ್ ಕೇಳ್ತಾ ಇದೀವಿ, ನೀವು ನಮ್ಗೆ ಏನ್ ಹೇಳ್ಬೇಕು ಇವಾಗ ಇದ್ರಲ್ಲಿ ಅಂದ್ರೆ ನಿರಂತರತೆ ಯಾವ ತರ ಆಯ್ತು ಅಂತ ಹೇಳ್ಬೇಕು, ಪ್ಲಸ್ ಬದಲಾವಣೆ ಸಂಕೀರ್ಣ ಯಾಕಾಯ್ತು ಅಂತ ಹೇಳ್ಬೇಕು. ಕರೆಕ್ಟ್ ಅಲ್ವಾ? ಓಕೆ ಸರ್. ಸೊ ಇವಾಗ ನೋಡೋಣ ಯಾವ ತರ ಹೇಳಿದಿರಿ ನೀವು ಅಂತ. ಸರಸ್ವತಿ ಸಿಂಧು ನಾಗರಿಕತೆಯಿಂದ ವೈದಿಕ ಕಾಲಕ್ಕೆ ಆದ ಬದಲಾವಣೆಯು ಭಾರತೀಯ ಇತಿಹಾಸದ ಅತ್ಯಂತ ಪ್ರಮುಖ ಘಟ್ಟ. ಸೂಪರ್. ಇದು ಕೇವಲ ಒಂದು ಸಾಂಸ್ಕೃತಿಕ ಅಂತ್ಯವಲ್ಲ, ಬದಲಾಗಿ ಒಂದು ನಿರಂತರತೆ ಪ್ರಕ್ರಿಯೆ ಆಗಿದೆ ಅಂತ ಬರ್ದಿದ್ದೀರಾ. ಕರೆಕ್ಟ್ ಅಲ್ವಾ? ಕರೆಕ್ಟ್. ನೆಕ್ಸ್ಟ್ ಇವಾಗ ಭೌಗೋಳಿಕ ಬದಲಾವಣೆ. ಸಿಂಧು ನಾಗರಿಕತೆ ಮುಖ್ಯವಾಗಿ ಸಿಂಧು ನದಿ ಅಂಡ್ ಅದರ ಉಪನದಿಗಳ ಬಯಲಿನಲ್ಲಿ ಕೇಂದ್ರೀಕೃತವಾಗಿತ್ತು. ಆದರೆ ವೈದಿಕ ನಾಗರಿಕತೆ ಕ್ರಮೇಣ ಗಂಗಾ ಯಮುನಾ ಬದಿ ಅಂತ ಚಲಿಸಿತು ಅಂತ ಕೊಟ್ಟಿದ್ದೀರಾ. ಇವಾಗ ಇದರಲ್ಲಿ ಕಂಟಿನ್ಯೂಟಿ ಇಲ್ಲ, ಏನೂ ಇಲ್ಲ. ಅವ್ರು ಅಲ್ಲಿದ್ರು ಇವ್ರು ಇಲ್ಲಿದ್ರು ಅನ್ನೋ ಇದರಲ್ಲಿ ನಿರಂತರತೆ ಏನಿದೆ ಇಲ್ಲ ಸಂಕೀರ್ಣ ಏನಿದೆ ಇದರಲ್ಲಿ? ಕರೆಕ್ಟ್ ಅಲ್ಲ? ಆತರ ಎಕ್ಸ್ಪ್ಲೇನ್ ಮಾಡ್ಬೇಕಾ ಸರ್ ಅದು? ಅಲ್ಲಲ್ಲ, ಆತರ ಅಂತ ಅಂದ್ರೆ ಇವಾಗ ನೀವ್ ಹೇಳ್ತಾ ಇರೋ ಪಾಯಿಂಟ್ ಇಲ್ಲ ಇದಕ್ಕನ್ನ ಬರ್ಬೇಕು ಇಲ್ಲ ಅದಕ್ಕನ್ನ ಬರ್ಬೇಕು, ನೀವ್ ಹೆಂಗನ್ನ ಬರೀರಿ. ನೀವ್ ಹೇಳಿರೋ ಪಾಯಿಂಟ್ ಯಾವ್ದಾರ ಒಂದಕ್ಕನ್ನ ಸಿಂಕ್ ಆಗ್ಬೇಕಲ್ವಾ ಅದು. ಇವಾಗ ಅವ್ರ ಮೊದಲು ಇಲ್ಲಿದ್ರು ಸರ್, ಇವ್ರು ಇಲ್ಲಿದ್ದಾರೆ ಸರ್ ಅಂತ ಅಂತಿದ್ದೀರಾ. ಇವಾಗ ಇದ್ರಲ್ಲಿ ನಿರಂತರತೆ ಎಲ್ಲಿದೆ, ಸಂಕೀರ್ಣತೆ ಎಲ್ಲಿದೆ ಇದರಲ್ಲಿ? ಕರೆಕ್ಟ್ ನಾಟ್ ಮೇಡಮ್ ಅಲ್ವಾ? ಅದೊಂಚೂರು ನೋಡ್ಕೊಳ್ಳಿ. ನೆಕ್ಸ್ಟ್ ನೋಡಿ, ನಗರ ಜೀವನದಿಂದ ಗ್ರಾಮೀಣ ಜೀವನ ಅಂತ ಕೊಟ್ಟಿದ್ದೀರಾ. ಸೊ ನಗರ ಜೀವನ ಗ್ರಾಮೀಣ ಜೀವನ ಏನು? ಸಿಂಧು ನಾಗರಿಕತೆ ಸುಜಿತ ನಗರಗಳು ಒಳಚರಂಡಿ ವ್ಯವಸ್ಥೆ ವ್ಯಾಪಾರಕ್ಕೆ ಹೆಸರುವಾಸಿಯಾಗಿತ್ತು. ವೈದಿಕ ಕಾಲದ ಆರಂಭದಲ್ಲಿ ಜನರು ಅಲೆಮಾರಿಗಳಾಗಿದ್ದರು ಮತ್ತು ನಂತರ ಹಳ್ಳಿಗಳು ನೆಲೆಸಿದರು. ಇದು ಹಳ್ಳಿಗಳಿಂದ ಕೃಷಿ ಎಕ್ಸೆಟ್ರಾ ಎಕ್ಸೆಟ್ರಾ. ಇಲ್ಲಿ ಬರ್ತಿದೀವಲ್ಲ ನಾವು ಚೇಂಜ್. ಸೊ ಇವಾಗ ಚೇಂಜ್ ಆಯ್ತಲ್ವಾ? ಏನ್ ಚೇಂಜ್ ಆಯ್ತು? ಗ್ರಾಮೀಣ ಇದ್ದಿದ್ದು ನಗರ, ನಗರ ಇದ್ದಿದ್ದು ಗ್ರಾಮೀಣ ಆಯ್ತು. ಸೊ ದೇರ್ ಇಸ್ ಶಿಫ್ಟ್, ದೇರ್ ಇಸ್ ಚೇಂಜ್. ಕರೆಕ್ಟ್ ಅಲ್ವಾ? ಸೊ ಅದು ಚೇಂಜ್ ಆಯ್ತು. ಸೊ ದಿಸ್ ಇಸ್ ಕರೆಕ್ಟ್. ನೆಕ್ಸ್ಟ್, ಸಾಮಾಜಿಕ ಅಂಡ್ ರಾಜಕೀಯ ವ್ಯವಸ್ಥೆ. ಸಿಂಧು ಜನರು ಬಹುಶಃ ವ್ಯಾಪಾರಿ ವರ್ಗದಿಂದ ಆಳಲ್ಪಡುತ್ತಿದ್ದರು. ಆದರೆ ವೈದಿಕ ಕಾಲದಲ್ಲಿ ರಾಜ ನೇತೃತ್ವದ ಬುಡಕಟ್ಟು ವ್ಯವಸ್ಥೆ ಜಾರಿಗೆ ಬಂದಿತು. ನಂತರ ಕಾಲದಲ್ಲಿ ಇದು ವರ್ಣ ವ್ಯವಸ್ಥೆಗೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಇದಕ್ಕೆ ಬಂದಿತು. ಸೂಪರ್. ಸೊ ಇದು ಸಾಮಾಜಿಕ ಮತ್ತು ರಾಜಕೀಯ ಪರ್ಫೆಕ್ಟ್. ಮತ್ತೆ ಇದು ಕಾಂಪ್ಲೆಕ್ಸ್ ಆಲ್ಸೋ, ಸಂಕೀರ್ಣ ಕೂಡ ಆಯ್ತು. ಕರೆಕ್ಟ್ ಅಲ್ವಾ? ಸೊ ಇದು ಚೇಂಜ್ ತೋರಿಸ್ತು, ಇದು ಚೇಂಜ್ ತೋರಿಸ್ತು, ಇದು ಸಂಕೀರ್ಣ ತೋರಿಸ್ತು. ಗುಡ್. ಸೆಕೆಂಡ್ ಪಾಯಿಂಟ್, ಥರ್ಡ್ ಪಾಯಿಂಟ್ ಇಸ್ ವೆರಿ ಗುಡ್. ನೆಕ್ಸ್ಟ್, ಧಾರ್ಮಿಕ ನಿರಂತರತೆ ಅಂಡ್ ಇದು ಬರ್ದಿದ್ದೀರಾ, ಏನು ಬದಲಾವಣೆ ಅಂತ ಬರ್ದಿದ್ದೀರಾ. ಸೊ ಇವಾಗ ಇಲ್ಲೇನಾಯ್ತು? ಧಾರ್ಮಿಕ ನಿರಂತರತೆ. ಸಿಂಧು ನಾಗರಿಕತೆಯಲ್ಲಿ ಪೂಜಿಸಿದ ಪಶುಪತಿ ಶಿವನ ರೂಪ ಯಾವ್ದು? ಮಾತೃದೇವತೆ. ಇದು ಮಾತೃದೇವತೆ ಹೋಗಿ ವರಾತೃ ದೇವತೆ ತರ ಕಾಣಿಸ್ತದೆ. ಕರೆಕ್ಟ್ ಅಲ್ವಾ? ಇದು ಬರ್ಬೇಕಾಗಿತ್ತು. ಒಂಚೂರು ಮಾತೃದೇವತೆ, ಅಶ್ವತ್ಥಮರ ಅಂತ ಪ್ರಾಣಿಗಳ ಆರಾಧನೆ ವೈದಿಕ ಹಾಗೂ ನಂತರದ ಹಿಂದೂ ಧರ್ಮ ಮುಂದುವರೆದು. ಸೊ ಇವಾಗ ಇಲ್ಲೇನ್ ಮಾಡಿದ್ರು ನೀವು? ಇಲ್ಲಿ ಇದು ಚೇಂಜ್ ತೋರಿಸಿದ್ರಿ, ಇದು ಕಾಂಪ್ಲೆಕ್ಸ್ ತೋರಿಸಿದ್ರಿ. ಇವಾಗ ಇದು ಕಂಟಿನ್ಯೂಟಿ. ನೋಡಿ, ಇಲ್ಲಿ ಕಂಟಿನ್ಯೂಟಿ ಅಂತ ಒಂದು ಪದ ಕೊಟ್ಟಿದೀವ ನಾವು, ನಿರಂತರತೆ ಕೊಟ್ಟಿದೀವಾ ನೋಡಿ. ಇವಾಗ ಇದು ಕಂಟಿನ್ಯೂ ಆಯ್ತು, ಇದು ಕಂಟಿನ್ಯೂ ಆಯ್ತು ಅಂದ್ರೆ ಅಲ್ಲಿ ಇತ್ತು, ಇಲ್ಲೂ ಇದೆ. ಕರೆಕ್ಟ್ ಅಲ್ವಾ? ಸೊ 2, 3, 4ನೇ ಪಾಯಿಂಟ್ ಪರ್ಫೆಕ್ಟ್, ನೋ ರಾಂಗ್ ಇದೆ. ಓಕೆ. ನೆಕ್ಸ್ಟ್, ವೈದಿಕ ಕಾಲದಲ್ಲಿ ಇಂದ್ರ, ಅಗ್ನಿ, ವರ್ಣರಂತ ಪ್ರಾಕೃತಿಕ ದೇವತೆಗಳಿಗೆ ಪ್ರಾಮುಖ್ಯತೆ ದೊರೆಯಿತು ಹಾಗೂ ಯಜ್ಞ ಯಾಗಾದಿಗಳು ಧರ್ಮದ ಮುಂದೆ. ಸೂಪರ್, ಗುಡ್, ನೋ ಪ್ರಾಬ್ಲಮ್ ಇದೆ. ನೆಕ್ಸ್ಟ್, ಆರ್ಥಿಕತೆ. ಆರ್ಥಿಕತೆಗೆ ಇವಾಗ ನೀವ್ ಏನ್ ಹೇಳ್ತೀರಾ ಅಂತ ನನ್ನ ಕ್ಯೂರಿಯಾಸಿಟಿ. ಯಾಕೆ? ಆಲ್ರೆಡಿ ನೀವು ಅಲ್ಲಿ ಏನ್ ಹೇಳ್ಬಿಟ್ಟಿದ್ದೀರಾ, ಅವ್ರು ಹಳ್ಳಿ ಕಡೆ ಇದ್ರು, ಇವ್ರು ಹಳ್ಳಿ ಮತ್ತೆ ಪಟ್ಟಣ ಅಂತ ಬರ್ದ್ಬಿಟ್ಟಿದ್ರ ಆಗ್ಲೇ ನೀವು ನನಗೆ. ಕರೆಕ್ಟ್ ಅಲ್ವಾ? ಇವಾಗ ನೀವು ನಂಗೆ ಏನ್ ಹೇಳ್ತೀರಾ, ಇವಾಗ ಏನ್ ಹೇಳ್ತೀರಾ ಅಂತ ನಾವು ನೋಡ್ಬೇಕು. ಇಲ್ಲಿ ವಿಲ್ ಸಿ ದಟ್ ಸಿಂಧು ನಾಗರಿಕತೆ ಅಂತಾರಾಷ್ಟ್ರೀಯ ವ್ಯಾಪಾರ, ಓಕೆ, ಮೆಸೊಪೊಟೇಮಿಯಾದೊಂದಿಗೆ ಕೈಗಾರಿಕೆಗಳ ಮೇಲೆ ಅವಲಂಬಿತವಾಗಿತ್ತು ಹಾಗೂ ವೈದಿಕ ಆರ್ಥಿಕತೆ ಆರಂಭದಲ್ಲಿ ಹಸುಗಳನ್ನು ಸಂಪತ್ತು ಪರಿಗಣಿಸುವ ಪಾಲನಾ ಆರಾಧನೆ, ನಂತರ ಸ್ಥಿರವಾಗಿ ಕೃಷಿ. ಆಲ್ರೆಡಿ ಕೃಷಿ ಬರ್ದಿದ್ದೀರಾ, ಇಲ್ಲಿ ಹಸು ಮುಖ್ಯ ಅಂತ ಬರ್ದ. ಸೂಪರ್, ನೋ ಪ್ರಾಬ್ಲಮ್. ಬೇಕಾದ್ರೆ ಇಲ್ಲಿ ಬರೀರಿ ಗೌ ಅಂತ ಬರ್ದು ಗವಿಷ್ಠಿ, ಗವಿತ್ರಿ ಅದೇನಿದೆ ಅಲ್ಲ, ಗೋಗಳಿಗೆ ಪ್ರಧಾನ ಆ ಪದ ಬರೀರಿ. ಟರ್ಮ್ ಏನಿದೆಯಲ್ಲ ಅದನ್ನೇ ಬರೀರಿ. ಹಸು ಅಂತ ಬರೆಯೋ ಬದಲು ಹಸು ಅಂತ ಬ್ರಾಕೆಟ್ ಬರೀರಿ, ಇಲ್ಲಿ ಬರೀರಿ ಗೋಗಳಿಗೆ ವಿತ್ ಇನ್ ಬ್ರಾಕೆಟ್ ಆವಾಗಿನ ಪದಗಳು ಗವಿಷ್ಠಿ ಆತರ ಬರೀರಿ ಒಂದಷ್ಟು. ದಟ್ಸ್ ಎ ಗುಡ್ ಥಿಂಗ್. ನೆಕ್ಸ್ಟ್, ತಾಂತ್ರಿಕ ಬದಲಾವಣೆ. ಸಿಂಧು ಜನರು ತಾಮ್ರ ಮತ್ತು ಕಂಚಿನ ಬಳಕೆಯಲ್ಲಿ ಪರಿಣಿತರಾಗಿದ್ದರು. ವೈದಿಕ ಕಾಲದ ಉತ್ತರಾರ್ಧದಲ್ಲಿ ಕಬ್ಬಿಣದ ಸಂಶೋಧನೆ, ಕೃಷಿ ಮತ್ತು ಯುದ್ಧ ಕಲೆಗಳಲ್ಲಿ ಕ್ರಾಂತಿಯನ್ನುಂಟು ಮಾಡಿತು. ಸೂಪರ್, ಆಲ್ಸೋ ಗುಡ್ ಓನ್ಲಿ. ಸಿಂಧು ನಾಗರಿಕತೆಯು ಹಠಾತ್ತನೆ ನಾಶವಾಗಲಿಲ್ಲ. ಹವಾಮಾನ ಬದಲಾವಣೆ, ನದಿಗಳ ಮಾರ್ಗ ಬದಲಾವಣೆಯಿಂದಾಗಿ ಜನರು ಪೂರ್ವಕ್ಕೆ ವಲಸೆ ಬಂದರು. ಈ ಪ್ರಕ್ರಿಯೆಯಲ್ಲಿ ಹಳ್ಳಿಯ ಸಂಪ್ರದಾಯಗಳು ಹೊಸ ವೈದಿಕ ಇಂದಿನ ಭಾರತೀಯ ಸಂಸ್ಕೃತಿಗೆ ಭದ್ರ ಬುನಾದಿ ಹಾಕಿಕೊಟ್ಟವು. ಇದು ವಿನಾಶಕ್ಕಿಂತ ಹೆಚ್ಚಾಗಿ ರೂಪಾಂತರ ಬರ್ದಿದ್ದೀರಾ. ಕರೆಕ್ಟ್ ಅಲ್ವಾ? ಸೊ ಇವಾಗ ನಾನು ನಿಮ್ಗೆ ಎಲ್ಲಿ ಕೇಳಿದೀನಿ, ಯಾಕೆ ಸಿಂಧು ನಾಗರಿಕತೆ ಹೋಯ್ತು ಅಂತ ನಾನು ಕೇಳಿದೀನ? ಸಿಂಧು ನಾಗರಿಕತೆ ಯಾಕೆ ನಾಶ ಆಯ್ತು ಅಂತ ನಾನು ನಿಮ್ಗೆ ಕೇಳಿದೀನ ಕ್ವಶನ್ ಅಲ್ಲಿ? ಇಲ್ಲ ಸರ್, ಅಲ್ಲಿ ನಿರಂತರತೆನೆ ಮತ್ತೆ ಕಂಟಿನ್ಯೂಟಿ ಇದು ಕಾಂಪ್ಲೆಕ್ಸಿಟಿ ಸಂಕೀರ್ಣತೆ ಕೇಳಿದ್ರೆ ಸರ್, ಅದು ಅಲ್ಲಿ ಏನ್ ಬರೀಬೇಕಂತ ಗೊತ್ತಾಗ್ಲಿಲ್ಲ ಸರ್, ಆತರ ವರ್ಡ್ ಹಾಕಿದ್ರೆ. ನೀವು ಆತರ ವರ್ಡನ್ನ ತಗೊಂಡ್ಬರಬಹುದು. ನೀವು ಲೈಕ್ ಇವಾಗ ಏನು ಅದ್ ಯಾಕೆ ನಾಶ ಆಯ್ತು ಅದು ಇದೆಲ್ಲ ಬರೆಯಬಹುದು.
ಯು ಕೂಡ ಜಸ್ಟ್ ನಾರ್ಮಲ್ ಆಗಿ ಬರೀಬಹುದಾಗಿತ್ತಲ್ಲ, ಲೈಕ್ ಸಿಂಧೂ ನದಿ ಲೈಕ್ ನಾಗರಿಕತೆಯಿಂದ ವೈದಿಕ ನಾಗರಿಕತೆಗೆ ಪರಿವರ್ತನೆಯು ಬಹುಪದರದ ಐತಿಹಾಸಿಕ ಪ್ರಕ್ರಿಯೆ ಆಗಿದೆ. ಇಟ್ಸ್ ಮಲ್ಟಿ ಲೇಯರ್ಡ್ ಚೇಂಜ್. ಬಹುಪದರದ ಐತಿಹಾಸಿಕ ಪ್ರಕ್ರಿಯೆ ಆಗಿದೆ. ಇಲ್ಲಿ ನಾಗರಿಕದ ವಿರಾಮದ ಬದಲು, ಅಂದ್ರೆ there is no discontinuity here. ಇಲ್ಲಿ ನಾಗರಿಕದ ವಿರಾಮದ ಬದಲು ಇದು ಪರಸ್ಪರ ಬದಲಾವಣೆಗಳು ವಿಕಸನಗೊಳ್ಳುವ ಹೊಸ ಇನ್ನೊಂದ್ಸಲ ಹೇಳಿ ಸರ್ ನಂಗೆ, ನಾನು ಬರ್ಕೊಳ್ತೀನಿ. ಬಹುಪದರದ ಐತಿಹಾಸಿಕ ಪ್ರಕ್ರಿಯೆಯಾಗಿದೆ. ಬಹುಪದರದ ಐತಿಹಾಸಿಕ ಪ್ರಕ್ರಿಯೆಯಾಗಿದೆ. ಅಲ್ಲ, we will give this recording also for you, ma'am. No need to worry. ಇದು ರೆಕಾರ್ಡಿಂಗ್ ಕೊಡ್ತೀನಿ ನಿಮಗೆ. ಅದು ಹೇಳ್ತೀನಿ ಮ್ಯಾಮ್, ಅದನ್ನ ನಾನು ನಿಮ್ಗೆ ಲಾಸ್ಟ್ ಹೇಳ್ತೀನಿ. ನಾನು ನಿಮ್ಗೆ ಲಾಸ್ಟ್ ಹೇಳ್ಕೊಡ್ತೀನಿ. ಓಕೆ, ಸೊ ನೀವ್ ಹೆಂಗ್ ಬರೀಬಹುದಾಗಿತ್ತು ಅಂದ್ರೆ, ಇದು ಬಹುಪದರದ ಐತಿಹಾಸಿಕ ಪ್ರಕ್ರಿಯೆ ಆಗಿದೆ. ಇಲ್ಲಿ ಯಾವುದೇ ನಾಗರಿಕತೆಯ ವಿರಾಮದ ಬದಲು ಪರಸ್ಪರ ಬದಲಾವಣೆಗಳು ಮತ್ತು ಹೊಸದಾಗಿ ವಿಕಸನಗೊಳ್ಳುತ್ತಿರುವ ಸೈದ್ಧಾಂತಿಕ ಚೌಕಟ್ಟುಗಳಲ್ಲಿ ಇದು ಒಂದು ಸಮಾಜವನ್ನು ಮರುಸಂಘಟನೆಗೊಳಿಸಿ ಭಾರತೀಯ ಇತಿಹಾಸದ ಹೊಸ ಒಂದು ಚೌಕಟ್ಟು ಇಲ್ಲ ಹೊಸ ಇತಿಹಾಸ ಸ್ವರೂಪವನ್ನು ನೀಡಿತು. ಆತರ ನೀವು ಕನ್ಕ್ಲೂಡ್ ಮಾಡಬಹುದಾಗಿತ್ತು ನೀವು ಆನ್ಸರ್ನ. ಓಕೆ.